ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ರಾಷ್ಟ್ರಾದ್ಯಂತ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ವಿಶೇಷ ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮವನ್ನು ಈಗ ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಲಿದ್ದಾರೆ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶಿವರಾಮ್. ಮೂಲತಃ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯವ, ದೊಡ್ಡಿ ಅಂತ ಹೇಳಿ. ಕಳೆದ 35 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಮಾಡ್ತಿದ್ದೀನಿ. 23 ವರ್ಷಗಳಿಂದ ದೂರದರ್ಶನ ಚಂದನವಾಹಿನಿ ಮತ್ತು ಆಕಾಶವಾಣಿಯಲ್ಲಿ ಸಂದರ್ಶಕನಾಗಿ ಕೆಲಸ ಮಾಡ್ತಿದ್ದೀನಿ. ಸದ್ಯ ಮಾರ್ದನಿ ಎನ್ನುವಂಥ ಒಂದು ದಿನಪತ್ರಿಕೆಯ ಸಂಪಾದಕನಾಗಿ ಕೆಲಸ ಮಾಡ್ತಿದ್ದೀನಿ. ಹವ್ಯಾಸಗಳಿಗೆ ಬಂದರೆ ಕಾರ್ಯಕ್ರಮ ನಿರೂಪಣೆ, ಬರವಣಿಗೆ, ಹಾಡುವುದು, ಅಭಿನಯಿಸುವಂಥದ್ದು ನನ್ನ ಹವ್ಯಾಸಗಳು. ತುಂಬ ಸಂತೋಷ ಶಿವರಾಮ್, ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು HR ಪ್ರಭಾಕರ್. ನಾನು ಮೂಲತಃ ಗೌರಿಬಿದನೂರು ತಾಲೂಕಿನ ಚಿಕ್ಕ ಹನುಮೇನಹಳ್ಳಿ ಎನ್ನುವಂತಹ ಗ್ರಾಮದಿಂದ ಬಂದಂಥವನು. 23 ವರ್ಷದಿಂದ ದೂರದರ್ಶನ ಚಂದನದಲ್ಲಿ ನಿರೂಪಕನಾಗಿ ಕೆಲಸ ಮಾಡ್ತಿದ್ದೀನಿ. ಪತ್ರಿಕೆಗಳಲ್ಲಿ ಅಂಕಣ ಮತ್ತು ಲೇಖನಗಳನ್ನು ಬರಿತಾ ಇದ್ದೀನಿ. ವಿಶೇಷವಾಗಿ ತೆರಿಗೆ ಮತ್ತು ಆರ್ಥಿಕತೆಯ ಸಂಬಂಧ ಹೆಚ್ಚು ಲೇಖನಗಳನ್ನು ಬರಿತಾ ಇರ್ತೀನಿ. ಹಾಗೆಯೇ ಸಂಯುಕ್ತ ಕರ್ನಾಟಕದಲ್ಲಿ ಸುಮಾರು 3ರಿಂದ 3.5 ವರ್ಷಗಳ ಕಾಲ ಸುಖಿ ಸೂತ್ರ ಅನ್ನುವಂಥ ಒಂದು ಅಂಕಣವನ್ನು ಬರೆದಿದ್ದೆ. ಮನುಷ್ಯ ಸುಖವನ್ನು ಅರಸುತ್ತಾ ಯಾವ ದಿಕ್ಕಿನಲ್ಲಿ ಸಾಗ್ತಾನೆ, ದಿನನಿತ್ಯದ ಬದುಕಿನಲ್ಲಿ ಅವನ ಸುಖದ ಸೋಪಾನ ಮತ್ತು ಸುಖದ ಒಂದು ಅನ್ವೇಷಣೆ ಆಗಿರುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಅಂಕಣ ಬರೆದಿದ್ದೆ. ಅದು ಕೃತಿ ಕೂಡ ಆಗಿದೆ. ಹಾಗೆ ಇದರ ಜೊತೆಗೆ ನಾನು ಸಂಗಾತಿ ಅನ್ನುವಂಥ ಧ್ವನಿ ಸುರುಳಿಯನ್ನು, ಬದುಕಿನ ಅಂದರೆ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆ ಧ್ವನಿ ಸುರುಳಿಯನ್ನು ಲಂಡನ್ನ ಭಾರತೀಯ ವಿದ್ಯಾಭವನದಲ್ಲಿ ಅದು ಬಿಡುಗಡೆಯಾಗಿದೆ. ಹಾಗೆ ಇದರ ಜೊತೆಗೆ ನಾನು ನನ್ನ ಬರವಣಿಗೆಯ ಮೂಲಕ, ಅಂದರೆ ನನ್ನ ಹ್ಯಾಂಡ್ ರೈಟಿಂಗ್ ಮೂಲಕ ಕನ್ನಡದಲ್ಲಿ ಒಂದಷ್ಟು ವಿಚಾರಗಳನ್ನು, ಚಿಂತನೆಗಳನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ, ಮತ್ತು ಪ್ರತಿ ಲೇಖನವನ್ನು ಆಡಿಯೋ ಮೂಲಕ ಜನಕ್ಕೆ ಬೇಗ ತಲುಪಲಿ ಮತ್ತು ತುಂಬ ಜನ ಓದಲಿಕ್ಕೆ ಸಮಯ ಇಲ್ಲ ಅನ್ನುವಂಥವ್ರಿಗೆ ಉಪಯೋಗ ಆಗಲಿ ಅಂತ ಈ ಒಂದು ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ಹೆಚ್ಚು ಹೆಚ್ಚು ಜನರನ್ನು ತಲುಪುವಂತಹ, ಜನರಿಗೆ ಅದು ಅನುಕೂಲವಾಗುವಂತಹ ಒಂದು ಪ್ರಯತ್ನವನ್ನು ನಿರಂತರವಾಗಿ ಜಾರಿಯಲ್ಲಿಟ್ಟಿದ್ದೇನೆ. ಇದುವರೆಗೆ 22ಕ್ಕೂ ಹೆಚ್ಚಿನ ಬಾರಿ ರಕ್ತದಾನ ಮಾಡಿದ್ದೇನೆ. ಮತ್ತು ಇದೇ ರೀತಿ ಚಾರಣ ಮತ್ತು ಪ್ರವಾಸ ನನ್ನ ಹವ್ಯಾಸಗಳು. ಪ್ರಭಾಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನಾನು ನಂಜುಂಡಪ್ಪ ವಿ ಅಂತ. ನಾನು ಮೂಲತಃ ಪತ್ರಕರ್ತ. ಸುಮಾರು 32 ವರ್ಷಗಳಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿದ್ದೇನೆ. 30ಕ್ಕೂ ಹೆಚ್ಚು ವರ್ಷಗಳ ಕಾಲದಿಂದ ನಾನು ಸಂಸದೀಯ ಕಾರ್ಯಕಲಾಪಗಳು, ಅಂದರೆ ವಿಧಾನಸಭೆ, ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು ಮತ್ತು ವಿಧಾನಸೌಧ, ಸಚಿವಾಲಯದ ವರದಿಗಾರಿಕೆಯನ್ನು ಮಾಡಿದ್ದೇನೆ. ರಾಜ್ಯದ ಬಹುತೇಕ ಸಮಸ್ಯೆಗಳ ಬಗ್ಗೆ ಕಳೆದ 3 ದಶಕಗಳಿಗೆ ಹೆಚ್ಚು ಕಾಲದಿಂದ ಪ್ರತಿನಿತ್ಯ ನಾನು ವರದಿ ಮಾಡುವಂಥದ್ದು ನನ್ನ ಹವ್ಯಾಸ. ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಿಗೆ ವಿಶೇಷವಾಗಿ ನಾನು ಬರೆದಿರುವಂತಹ ಲೇಖನಗಳು ಮತ್ತು ಪತ್ರಿಕೆಗಳು ಸುಮಾರು 100ರ ಗಡಿ ತಲುಪಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಇದರಲ್ಲಿ ಬಹುತೇಕ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು. ಸುಮಾರು 20 ವರ್ಷಗಳಿಂದ ನಾನು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ನಿರೂಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಲವಾರು ಸಂದರ್ಶನಗಳನ್ನು ಮಾಡಿದ್ದೇನೆ. ಓದುವುದು ನನ್ನ ಹವ್ಯಾಸ. ಜೊತೆಗೆ ನಾನು ಕ್ರಿಕೆಟ್ ಆಟಗಾರ. ಸುಮಾರು ಹೆಚ್ಚು ಕಮ್ಮಿ ನಾನು ಒಂದು 20 ವರ್ಷಗಳಿಂದ ನಾನು ಬೆಂಗಳೂರು ಪ್ರೆಸ್ ಕ್ಲಬ್ನ ಆರಂಭಿಕ ಬೌಲರ್ ಆಗಿ ಮತ್ತು ಬ್ಯಾಟ್ಸ್ಮನ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ಸೈಕ್ಲಿಂಗ್ ಮತ್ತು ಜೊತೆಗೆ ಸಾಕಷ್ಟು ಒಂದು ಜನಪರ ಸೇವೆಗಳಲ್ಲಿ ತೊಡಗಿಸುವಂಥದ್ದು, ಅಭಿಯಾನಗಳಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ನನ್ನ ಹವ್ಯಾಸ. ಸಂಗೀತ, ಸಾಹಿತ್ಯ ನನ್ನ ಅಭಿರುಚಿಯ ಕ್ಷೇತ್ರಗಳು. ನಂಜುಂಡಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ
ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾದ ನೈರೋಬಿ ಕೀನ್ಯಾ ಪ್ರಾಂತದ RK ಶಿರೂರ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ನವನೀತ್ ಕುಲಕರ್ಣಿ ಇಂಗ್ಲಿಷಲ್ಲಿ ಬರೆದಂಥ ಆನ್ಸರಿಂಗ್ ದಿ ಅನಾನ್ಸರ್ಡ್ ಎನ್ನುವ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪ್ರವೀಣಾ ಕುಲಕರ್ಣಿ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಅಂಬೇಡ್ಕರ್ ತಮ್ಮ ಬಾಲ್ಯದಲ್ಲಿ ಯಾವ ಧಾರ್ಮಿಕ ಕೃತಿಯನ್ನು ಓದುವಂತೆ ಅವರ ತಂದೆ ಹೇಳಿದರು? ಆಯ್ಕೆಗಳನ್ನು ನೋಡೋಣ. ಕಬೀರ್ ದೋಹಾ, ತುಕಾರಾಮ್ ಅಭಂಗ, ರಾಮಚರಿತ ಮಾನಸ. ಬಜರ್ ಒತ್ತಿದ್ದಾರೆ ನಂಜುಂಡಪ್ಪ. ತುಕಾರಾಮ್ ಅಭಂಗ. ತುಕಾರಾಮ್ ಅಭಂಗ ಆಯ್ಕೆ 2. ಆಯ್ಕೆ 4 ಮನುಸ್ಮೃತಿ ಬಂದಿದೆ. ಶಿವರಾಮ್ ಹಾಗೂ ಪ್ರಭಾಕರ್. ಮೊದಲು ಶಿವರಾಮ್ ಬಜರ್ ಒತ್ತಿದ್ದಾರೆ. ದಯವಿಟ್ಟು ಉತ್ತರವನ್ನು ಕೊಡಿ. ಸಂತ ಕಬೀರರ ದೋಹ. ಸಂತ ಕಬೀರರ ದೋಹಾ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸಂತ ಕಬೀರರ ದೋಹಾ ಉತ್ತರ ಸರಿಯಾಗಿದೆ. ಆನ್ಸರಿಂಗ್ ದಿ ಅನಾನ್ಸರ್ಡ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಶಿವರಾಮ್ ಅವರಿಗೆ. ರಾಮ್ಜಿ ಮಾಲೋಜಿ ಸಖ್ಪಾಲ್ ಅಂಬೇಡ್ಕರ್ ಅವರ ತಂದೆಯ ಹೆಸರು. ಇವರು ಕಬೀರ್ ಪಂಥದ ಅನುಯಾಯಿಗಳು ಆಗಿದ್ದರು. ಇವರು ಜಾತಿ ಪದ್ಧತಿಯನ್ನು ಕಬೀರರು ಉಗ್ರವಾಗಿ ಟೀಕಿಸ್ತಾ ಇದ್ದರು. ಹಾಗಾಗಿ ಕಬೀರರ ದೋಹಗಳನ್ನು ಓದಿದಾಗ ಸಹಜವಾಗಿ ಅಂಬೇಡ್ಕರ್ ಅವರ ಮನಸ್ಸಲ್ಲೂ ಸಹ ಈ ಜಾತಿ ಪದ್ಧತಿ ಅನ್ನೋದು ಏನಿದೆ ಅದರ ಬಗ್ಗೆ ಒಂದು ಉಗ್ರವಾದ ಒಂದು ಚಿತ್ರ ಅವರ ಕಣ್ಣು ಮುಂದೆ ಕಾಣಿಸ್ಲಿಕ್ಕೆ ಶುರುವಾಯಿತು. ಒಂದು ದೋಹಾದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕಬೀರರು ಅಂದರೆ, ಜಾತನ ಪೂಜೋ ಸಾಧುಕಿ, ಜಾತನ ಪೂಜೋ ಸಾಧುಕಿ ಪೂಚ್ ಲೀಜಿಯೇ ಜ್ಞಾನ. ಒಬ್ಬ ಸಾಧುವಿನ ಜಾತಿ ಯಾವುದು ಅಂತ ಯಾಕಪ್ಪ ಕೇಳ್ತೀಯ? ಆ ಸಾಧುವಿಗೆ ಎಷ್ಟು ಜ್ಞಾನ ಇದೆ ಅನ್ನೋದನ್ನು ನೀನು ಮೊದಲು ಕೇಳು. ಮೋಲು ಕರೋ ತಲವಾರು ಕಾ ಪಡ ರಹನೇದೋ ಮ್ಯಾನ್. ಒಂದು ಖಡ್ಗ ಎಷ್ಟು ಹರಿತವಾಗಿದೆ ಅನ್ನೋದನ್ನು ಪರೀಕ್ಷೆ ಮಾಡು ನೀನು. ಅದು ಯಾವ ರೀತಿಯ ಒರೆಯಲ್ಲಿದೆ ಅನ್ನೋದನ್ನು ಕಟ್ಕೊಂಡು ಏನು ಮಾಡ್ತೀಯ ನೀನು? ಹೀಗೆ ಜ್ಞಾನಕ್ಕೆ ನೀನು ಬೆಲೆಯನ್ನು ಕೊಡು, ಜಾತಿಗೆ ಅಲ್ಲ ಅನ್ನೋ ಮಾತನ್ನು ಕಬೀರರು ಪದೇ ಪದೇ ತಮ್ಮ ದೋಹಾಗಳಲ್ಲಿ ಹೇಳ್ತಾ ಇದ್ದ ಕಾರಣ ಅದು ಅಂಬೇಡ್ಕರ್ ಅವರ ಮನಸ್ಸಿನ ಮೇಲೆ ಬಹುದೊಡ್ಡ ಪ್ರಭಾವವನ್ನು ಬೀರುತ್ತೆ. ಮುಂದಿನ ಪುಸ್ತಕ ಶಿವಾನಂದ ತಗಡೂರು ಹೇಳಿದ ಕೋವಿಡ್ ಕಥೆಗಳು. ನಮ್ಮ ಪ್ರಶ್ನೆ ಈಗ ಬಂತು. ಅಂಬೇಡ್ಕರ್ ಅವರ ಗುರುಗಳು ಅವರ ಹೆಸರನ್ನು ಬದಲಿಸುವ ಮೊದಲು ಅವರ ಮನೆಯ ಕುಲನಾಮ ಸರ್ನೇಮ್ ಏನಾಗಿತ್ತು? ಅಂಬೇಕರ್, ಅಂಬಾ ವಾಡೇಕರ್, ಅಂಬಾ ವಾಸ್ಕರ್, ಅಂಬೇಶ್ವರ್. ಅಂಬೆ ವಾಡೇಕರ್. ಅಂಬೆ ವಾಡೇಕರ್. ಅಂಬಾ ವಾಡೇಕರ್. ಅಂಬಾ ವಾಡೇಕರ್. ಆಯ್ಕೆ 2. ಉತ್ತರವನ್ನು ನೋಡೋಣ. ಅಂಬಾ ವಾಡೇಕರ್ ಅನ್ನೋದು ಅವರ ಕುಲನಾಮ ಆಗಿತ್ತು. ಸಖಪಾಲ್ ಅನ್ನೋದು ತಪ್ಪೇನಲ್ಲ, ಆದರೆ ಅವರು ಕರ್ಕೋತಾ ಇದ್ದಿದ್ದು ಅಂಬಾ ವಾಡೇಕರ್ ಅಂತ. ಅದು ಹುಟ್ಟಿದ ಊರಿನ ಹೆಸರದು ಅಂಬಾ ವಾಡೇಕರ್ ಅನ್ನೋದು. ಸಖಪಾಲ್ ಅನ್ನೋದನ್ನು ಸಹ ಬಳಸ್ತಾ ಇದ್ದರು, ಇತ್ತು ಅವರಲ್ಲಿ. ಆದರೆ ಕಾರ್ಯರೂಪಕ್ಕೆ ಕಾನೂನುಬದ್ಧವಾಗಿ ಬಳಸ್ತಾ ಇದ್ದದ್ದು ಅಂಬಾ ವಾಡೇಕರ್ ಅನ್ನೋದು. ಅದನ್ನು ಬದಲಾಯಿಸಿ ಅದನ್ನು ಅಂಬೇಡ್ಕರ್ ಅನ್ನೋ ತಮ್ಮ ಹೆಸರನ್ನು ಕೊಡ್ತಾರೆ ಬಾಬಾ ಸಾಹೇಬರಿಗೆ. ಕಣ್ಣ ಕನ್ನಡಿಯಲ್ಲಿ ಅಬ್ಬೂರ್ ಪ್ರಕಾಶ್ ಅವರು ತಮ್ಮ ಅಬ್ಬೂರಿನ ಚಿತ್ರಗಳನ್ನು ಬರೆದಿದ್ದಾರೆ ಈ ಒಂದು ಪುಸ್ತಕದಲ್ಲಿ. ನಮ್ಮ ಪ್ರಶ್ನೆ: ಅಂಬೇಡ್ಕರ್ ಶಾಲೆಗೆ ಹೋಗುವಾಗ ತಮ್ಮ ಆಸನವನ್ನು ತಾವೇ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆ ಆಸನ ಯಾವ ರೀತಿಯದ್ದು ಅನ್ನೋದನ್ನು ತಿಳ್ಕೋಬೇಕು. ಶಿವರಾಮ್ ಉತ್ತರ ಕೊಡ್ತೇನೆ ಅಂತ ಬಸರುತ್ತಿದ್ದಾರೆ. ಉತ್ತರ ಗೋಣಿಚೀಲ. ಗೋಣಿಚೀಲ. ಆಯ್ಕೆಗಳನ್ನು ನೋಡೋಣ. ಈಚಲ ಚಾಪೆ. ಹೇಳಿ ಪ್ರಭಾಕರ್. ಈಚಲ ಚಾಪೆ. ಈಚಲ ಚಾಪೆ. ಆಯ್ಕೆ 2 ಮರದ ಮಣೆ. ಆಯ್ಕೆ 3 ಗೋಣಿ ಚೀಲ. ಆಯ್ಕೆ 4 ಜಂಖಾನ.
ಗೋಣಿಚೀಲ ಅನ್ನೋ ಉತ್ತರವನ್ನು ಶಿವರಾಮ್. ಪ್ರಭಾಕರ್ ಅವರು ಈಚಲ ಚಾಪೆ ಅಂತ ಹೇಳಿದ್ದಾರೆ. ಯಾರು ಉತ್ತರ ಸರಿ ನೋಡೋಣ. ಗೋಣಿ ಚೀಲ ಉತ್ತರ ಸರಿಯಾಗಿದೆ. ಕಣ್ಣ ಕನ್ನಡಿಯಲ್ಲಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಇನ್ನೂ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ. ಪರಮಹಂಸ ಯೋಗಾನಂದ ಕೆ ಜಗದೀಶ್ ಪೈ ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೇನೆ. ಮಹರ್ ಅನ್ನೋ ಜಾತಿಗೆ ಸೇರಿದವರು ಅಂಬೇಡ್ಕರ್ ಅವರು. ಅಸ್ಪೃಶ್ಯರ ಗುಂಪಿಗೆ ಸೇರಿತ್ತು ಈ ಒಂದು ಜಾತಿ. ಎಲ್ಲ ಹುಡುಗರು ಬೆಂಚಿನ ಮೇಲೆ ಕೂತ್ಕೊಂಡ್ರೆ ಅಂಬೇಡ್ಕರ್ ಅವರು ಬೆಂಚಿನ ಮೇಲೆ ಕೂತ್ಕೊಳ್ಳೋದಕ್ಕೆ ಅನುಮತಿ ಕೊಡಲಿಲ್ಲ. ದೂರ ಕೂತ್ಕೋಬೇಕಾಗಿತ್ತು. ಹೋಗಲಿ, ಪಕ್ಕದಲ್ಲೂ ಕೂತ್ಕೊಳ್ಳೋಕೆ ಅನುಮತಿ ಇದೆಯಾ ಅಂದರೆ ಅಲ್ಲೂ ಇಲ್ಲ. ಬಹಳ ದೂರ ಒಂದು ಮೂಲೆಯಲ್ಲಿ ತಾನು ಕೂತ್ಕೊಳ್ಳೋಕ್ಕೆ ಬೇಕಾಗುವಂಥ ಗೋಣಿ ಚೀಲ ಏನಿತ್ತು ಅದನ್ನು ತನ್ನ ಮನೆಯಿಂದಲೇ ತರಬೇಕು, ಹಾಸ್ಕೋಬೇಕು, ಕೂತ್ಕೋಬೇಕು, ಹೋಗುವಾಗ ತಗೊಂಡು ಹೋಗಬೇಕು. ಈ ರೀತಿಯಾದ ಒಂದು ಸ್ಥಿತಿ ಇತ್ತಂತೆ. ಮುಖ್ಯವಾಗಿ ಮತ್ತು ಕರಳು ಹಿಂಡುವ ಸ್ಥಿತಿ ಅಂದರೆ ಎಷ್ಟೇ ಬಾಯಾರಿಕೆ ಆದರೂ ಕುಡಿಯೋದಕ್ಕೆ ನೀರು ಕೊಡ್ತಿರ್ಲಿಲ್ವಂತೆ. ಯಾಕಂದರೆ ಕೆಳಜಾತಿಯವನು ಅವನಿಗೆ ನೀರನ್ನು ಕೊಟ್ಟರೆ ಜಾತಿ ಹಾಳಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಕುಡಿಯೋಕ್ಕೆ ನೀರು ಇರ್ತಿತ್ತು ಶಾಲೆಯಲ್ಲಿ, ಆದರೂ ಕುಡಿಯೋದಕ್ಕೆ ಅನುಮತಿ ಮಾತ್ರ ಇರಲಿಲ್ವಂತೆ. ಗೆದ್ದೇ ಬಿಟ್ಟೆ ನಿವೇದಾ ಗಣೇಶ್ ಬರೆದ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸಂತೋಷ್ ತಾಮ್ರಪರ್ಣಿ ಅವರು. ನಮ್ಮ ಪ್ರಶ್ನೆ ಈಗ ಬಂತು. ಹಿಂದೂ ಧರ್ಮದ ಯಾವ ಸಮಾಜ ಸುಧಾರಕನು ಅಂಬೇಡ್ಕರ್ ಅವರ ಮೇಲೆ ಅಪಾರ ಪ್ರಭಾವವನ್ನು ಬೀರಿದರು ಅಂತ ತಿಳ್ಕೋಬೇಕಾಗಿದೆ. ಮೊದಲಿಗೆ ಶಿವರಾಮ್. ಜ್ಯೋತಿಬಾ ಫುಲೆ. ಫುಲೆ ಅಂತ ಹೇಳ್ತಾ ಇದ್ದಾರೆ ಪ್ರಭಾಕರ್ ಹಾಗೂ ನಂಜುಂಡಪ್ಪ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಆಯ್ಕೆಗಳನ್ನು ನೋಡೋಣ. ತುಳಸಿದಾಸ್, ಅರವಿಂದ ಘೋಷ್, ವಿವೇಕಾನಂದ ಹಾಗೂ ಜ್ಯೋತಿರಾವ್ ಫುಲೆ. ಹೇಳಿ ಪ್ರಭಾಕರ್. ಅರವಿಂದ್ ಘೋಷ್. ಅರವಿಂದ ಘೋಷ್ ಉತ್ತರವನ್ನು ನೋಡೋಣ. ಜ್ಯೋತಿರಾವ್ ಫುಲೆ ಉತ್ತರ ಸರಿಯಾಗಿದೆ. ಗೆದ್ದೇ ಬಿಟ್ಟೆ ಎನ್ನುವ ಒಂದು ಪುಸ್ತಕ, ಅದರ ಜೊತೆಗೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಎನ್ನುವ ಪುಸ್ತಕ, 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಶಿವರಾಮ್ ಅವರಿಗೆ. ಮಹಾರಾಷ್ಟ್ರ ಸತ್ಯಶೋಧಕ ಸಮಾಜ ಅನ್ನೋ ಒಂದು ಸಂಘಟನೆಯನ್ನು ಕಟ್ತಾರೆ ಜ್ಯೋತಿರಾವ್ ಫುಲೆ ಅವರು. ಜ್ಯೋತಿರಾವ್ ಫುಲೆ ಅವರು ತಮ್ಮ ಜೀವಮಾನ ಪೂರ್ತಿ ಅವರು ಜಾತಿ ಪದ್ಧತಿಯನ್ನು ಉಗ್ರವಾಗಿ ಟೀಕಿಸ್ತಾರೆ. ಇದು ಮೊದಲನೇ ಅಂಶ. ಎರಡನೇ ಅಂಶ ಏನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೊರಗೆ ಬರೋದಕ್ಕೆ ಅನುಮತಿ ಇರಲಿಲ್ಲ. ಇನ್ನು ಶಿಕ್ಷಣ ಪಡೆಯೋದು ಕನಸಿನ ಮಾತಾಗಿತ್ತು. ಹಾಗಾಗಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳೋದು ಮಾತ್ರವಲ್ಲ, ಅದನ್ನು ಅವರು ಕಾರ್ಯರೂಪಕ್ಕೂ ಸಹ ತರ್ತಾರೆ. ಮೂರನೇದು ಒಂದು ಅದ್ಭುತ ಪುಸ್ತಕ, ಗುಲಾಮಗಿರಿ ಅಂತ ಬರೀತಾರೆ. ಈ ಗುಲಾಮಗಿರಿ ಪುಸ್ತಕ ಎಷ್ಟು ಪ್ರಭಾವವನ್ನು ಬೀರುತ್ತೆ ಅಂಬೇಡ್ಕರ್ ಅವರ ಮೇಲೆ ಅಂದರೆ, ಅಂಬೇಡ್ಕರ್ ಅವರು ಈ ಕೃತಿಯಿಂದ ಪ್ರೇರಿತರಾಗಿ ಇಂಗ್ಲೀಷಲ್ಲಿ 2 ಕೃತಿಗಳನ್ನು ರಚಿಸ್ತಾರೆ. ಹೂ ವರ್ ದಿ ಶೂದ್ರಾಸ್. ಶೂದ್ರಾಸ್ ಅಂದರೆ ಯಾರು, ಎಲ್ಲಿಂದ ಬಂದರು, ಹೇಗೆ ಬಂದರು, ಕಾರಣ ಏನು, ಎಲ್ಲವನ್ನು ವಿಶ್ಲೇಷಿಸಿ ಒಂದು ಅದ್ಭುತ ಕೃತಿಯನ್ನು ಬರೀತಾರೆ. ಹಾಗೆಯೇ ದ ಅನ್ಟಚಬಲ್ಸ್, ಅಸ್ಪೃಶ್ಯರು ಅಂತಕ್ಕಂಥ ಇನ್ನೊಂದು ಅದ್ಭುತ ಕೃತಿಯನ್ನು ಬರೀತಾರೆ. ಹೀಗೆ 2 ಪುಸ್ತಕಗಳನ್ನು ಬರೆಯೋದಕ್ಕೆ ಅಗತ್ಯವಾದ ಪ್ರೇರಣೆಯನ್ನು ಫುಲೆ ಅವರು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಇದಿರು ನೋಟ. ಸಬೀತಾ ಬನ್ನಾಡಿ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ. 1913ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಮೆರಿಕದಲ್ಲಿ ಉನ್ನತ ಅಧ್ಯಯನ ಕೈಗೊಳ್ಳಲು ಮಾಹೆಯಾನ ಎಷ್ಟು ವಿದ್ಯಾರ್ಥಿ ವೇತನ ದೊರೆಯಿತು? ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 11.5 ಪೌಂಡು, 11.5 ಡಾಲರ್, 11.5 ರೂಪಾಯಿ, 11.5 ರೂಬಲ್. ಮೊದಲಿಗೆ ಪ್ರಭಾಕರ್, ಆನಂತರ ನಂಜುಂಡಪ್ಪ. 11.5 ಡಾಲರ್. ಡಾಲರ್ ಆಯ್ಕೆ 2. ನಂಜುಂಡಪ್ಪ 5 ರೂಪಾಯಿ. ರೂಪಾಯಿ ಆಯ್ಕೆ 3 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಈಗ ನೋಡೋಣ. 11.5 ಪೌಂಡ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು.
ಬರೋಡಾ ಸಂಸ್ಥಾನದ ಸಯ್ಯಾಜಿರಾವ್ ಗಾಯಕ್ವಾಡ್ ಮುಮ್ಮಡಿ ಅವರು ಈ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಇದು ಅಂದಿನ ಲೆಕ್ಕಾಚಾರದಲ್ಲಿ ಸುಮಾರು 175 ರೂಪಾಯಿಗಳಾಗುತ್ತೆ. ಒಂದು ತಿಂಗಳಿಗೆ 175 ರೂಪಾಯಿಗಳು. 3 ವರ್ಷಗಳವರೆಗೆ ಅವರಿಗೆ ಈ ವಿದ್ಯಾರ್ಥಿ ವೇತನ ದೊರೆಯುತ್ತೆ. ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಅಮೆರಿಕದಲ್ಲಿ ಅವರು ಅಧ್ಯಯನ ಮಾಡ್ತಾರೆ. ಈ 11.5 ಪೌಂಡಿನ ಬೆಲೆಯನ್ನು ಇವತ್ತಿನ ಲೆಕ್ಕಾಚಾರದಲ್ಲಿ ಸ್ವಲ್ಪ ಲೆಕ್ಕ ಹಾಕ್ತು ಅಂದರೆ ಅದು 1,500 ಬ್ರಿಟಿಷ್ ಪೌಂಡ್ಗಳಾಗುತ್ತೆ. ನಮ್ಮ ರೂಪಾಯಿಗಳಿಗೆ ಅದನ್ನು ಪರಿವರ್ತಿಸಿದರೆ 1,50,000 ರೂಪಾಯಿಗಳಾಗುತ್ತೆ ಇವತ್ತಿನ ಲೆಕ್ಕಾಚಾರದಲ್ಲಿ. ಆದರೆ ಆವತ್ತು ಅದರ ಬೆಲೆ ಬರೀ 175 ರೂಪಾಯಿಗಳಾಗಿತ್ತು ಅನ್ನೋದು ಗಮನೀಯವಾದಂಥ ವಿಚಾರ. 8 ದಿಕ್ಕು 108 ಕಥೆ, ಡಾಕ್ಟರ್ BR ಮಂಜುನಾಥ್ ಅವರು ಬರೆದಂಥ ಸೊಗಸಾದ ಕೃತಿ ನಮ್ಮ ಪ್ರಶ್ನೆ. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಇಂದಿಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಯಾವ ಪುಸ್ತಕವನ್ನು ಪಠ್ಯಪುಸ್ತಕವನ್ನಾಗಿ ಉಪಯೋಗಿಸುತ್ತಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಕ್ಯಾಸ್ಟ್ಸ್ ಇನ್ ಇಂಡಿಯಾ, ದಿ ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ಸ್, ರಿಡಲ್ಸ್ ಇನ್ ಹಿಂದೂಯಿಸಮ್, ವೇಟಿಂಗ್ ಫಾರ್ ಎ ವೀಸಾ. ಮೊದಲಿಗೆ ಪ್ರಭಾಕರ್, ಆನಂತರ ಶಿವರಾಮ್. ಕ್ಯಾಶ್ ಇನ್ ಇಂಡಿಯಾ. ಆಯ್ಕೆ 1 ಹೇಳಿ ಶಿವರಾಮ್. 4 ಸರ್, ವೇಟಿಂಗ್ ಫಾರ್ ಎ ವೀಸಾ. ವೇಟಿಂಗ್ ಫಾರ್ ಎ ವೀಸಾ ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ವೇಟಿಂಗ್ ಫಾರ್ ಎ ವೀಸಾ ಸರಿಯಾದ ಉತ್ತರ. 8 ದಿಕ್ಕು 108 ಕಥೆ ಈ ಒಂದು ಪುಸ್ತಕವನ್ನು ಶಿವರಾಮ್ ಅವರಿಗೆ ಕೊಡ್ತಾ ಇದ್ದೇನೆ. 1935-36ರಲ್ಲಿ ಈ ಒಂದು ಕೃತಿಯನ್ನು ರಚಿಸ್ತಾರೆ. ಇದು ವಾಸ್ತವದಲ್ಲಿ ಅವರ ಆತ್ಮಚರಿತ್ರೆ. ವೀಸಾವನ್ನು ಪಡೆಯಬೇಕಾದರೆ ಏನೆಲ್ಲ ಕಷ್ಟಪಡಬೇಕಾಗುತ್ತೆ ತಮ್ಮ ಜಾತಿ ಹಿನ್ನೆಲೆಯಲ್ಲಿ ಎನ್ನುವ ಒಂದು ಹೃದಯ ವಿದ್ರಾವಕ ಕಥೆ ಅದು. ಹಾಗಾಗಿ ಇದನ್ನೇ ಅವರು ಇವತ್ತಿಗೂ ಪಠ್ಯಪುಸ್ತಕವನ್ನಾಗಿ ವಿದ್ಯಾರ್ಥಿಗಳಿಗೆ ಬೋಧಿಸ್ತಾ ಭಾರತದಲ್ಲಿ ಒಂದಾನೊಂದು ಕಾಲದಲ್ಲಿ ಎಂಥ ಸ್ಥಿತಿ ಇತ್ತು ಅನ್ನೋದನ್ನು ಇಂದಿನ ಜನಾಂಗಕ್ಕೂ ಅರ್ಥ ಆಗುವ ರೀತಿಯಲ್ಲಿ ಈ ಪಠ್ಯಪುಸ್ತಕವನ್ನು ಉಳಿಸ್ಕೊಂಡು ಇವತ್ತಿನವರೆಗೂ ಬಂದಿದ್ದಾರೆ. ಗೋಪಾಲಕೃಷ್ಣ ಕುಂಟನಿ ಅವರು ಬರೆದಂಥ ಕಥಾಕೃತಿ ಓನ್ಲಿ ಪಾಲಿಟಿಕ್ಸ್. ಪ್ರಶ್ನೆ: ಅಂಬೇಡ್ಕರ್ 8 ವರ್ಷಗಳಲ್ಲಿ ಪೂರ್ಣಗೊಳಿಸಬೇಕಾಗಿದ್ದ ಯಾವ ಪದವಿ ಶಿಕ್ಷಣವನ್ನು 2 ವರ್ಷ 3 ತಿಂಗಳಲ್ಲಿ ಪೂರ್ಣಗೊಳಿಸಿದರು? ಆಯ್ಕೆಗಳನ್ನು ನೋಡೋಣ. ಬಾರ್ ಅಟ್ ಲಾ, ಡಾಕ್ಟರ್ ಆಫ್ ಸೈನ್ಸ್ ಫಿಲಾಸಫಿ, ಡಾಕ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಆರ್ಟ್ಸ್. ಮೊದಲಿಗೆ ಶಿವರಾಮ್, ಆನಂತರ ಪ್ರಭಾಕರ್. ಶಿವರಾಮ್. ಡಾಕ್ಟರ್ ಆಫ್ ಸೈನ್ಸ್. ಡಾಕ್ಟರ್ ಆಫ್ ಸೈನ್ಸ್ ಫಿಲಾಸಫಿ ಆಯ್ಕೆ 2. ಹೇಳಿ ಪ್ರಭಾಕರ್. ಡಾಕ್ಟರ್ ಆಫ್ ಫಿಲಾಸಫಿ ಆಯ್ಕೆ 3. ಉತ್ತರವನ್ನು ನೋಡೋಣ. ಡಾಕ್ಟರ್ ಆಫ್ ಸೈನ್ಸ್ ಫಿಲಾಸಫಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಶಿವರಾಮ್ ಈ ಉತ್ತರ ಕೊಟ್ಟಿದ್ದಾರೆ. ಓನ್ಲಿ ಪಾಲಿಟಿಕ್ಸ್ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ DSc ಪದವಿಯನ್ನು ಪಡೆಯಬೇಕಾಗುತ್ತೆ. 8 ವರ್ಷಗಳ ಅಧ್ಯಯನ ಒಟ್ಟು ಈ ಪದವಿಯದ್ದು. ಆದರೆ ಅವರು 2 ವರ್ಷ 3 ತಿಂಗಳಲ್ಲಿ ಪೂರೈಸಿದ್ದು ಒಂದು ರೀತಿ ಆಶ್ಚರ್ಯ ಆಗುತ್ತೆ. ನಂಬಲಿಕ್ಕೆ ಸಾಧ್ಯವೇ ಆಗದಂಥ ಒಂದು ವಿದ್ಯಮಾನ ಆಗುತ್ತೆ ಅಂದಿನ ಕಾಲದಲ್ಲಿ. ಯಾಕೆ ಅಂತ ಹೇಳ್ತಂದರೆ, ಇಷ್ಟು ಅಲ್ಪಾವಧಿಯಲ್ಲಿ ಪೂರ್ಣಗೊಳಿಸೋದ್ರಲ್ಲ, ಅದು ಹೇಗೆ ಸಾಧ್ಯವಾಯಿತು ಅಂದರೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಪ್ರತಿದಿನ 21 ಗಂಟೆಗಳ ಕಾಲ ಅಧ್ಯಯನ ಮಾಡೋರಂತೆ ಅಂಬೇಡ್ಕರ್. 21 ಗಂಟೆಗಳ ಕಾಲ. ವಿಶ್ರಾಂತಿಗಾಗಿ ತಗೋತಾ ಇದ್ದಿದ್ದು ಕೇವಲ 3 ಗಂಟೆ. ಯಾಕಂದರೆ ಜಾತಿ ಅನ್ನೋದು ಎಷ್ಟರ ಮಟ್ಟಿಗೆ ಅವರನ್ನು ಅವಮಾನಿತಗೊಳಿಸಿತ್ತು ಅಂತ ಹೇಳ್ತಂದರೆ, ಇಲ್ಲ ಹೊರಗೆ ಬರಬೇಕು, ವಿದ್ಯೆಯನ್ನು ಗಳಿಸಿದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಸಂಸ್ಕೃತವನ್ನು ಬಹಳ ಸೊಗಸಾಗಿ ಕಲಿತಿದ್ರು. ಮೂಲ ಕೃತಿಗಳನ್ನು ಸಂಸ್ಕೃತ ಭಾಷೆಯಲ್ಲೇ ಅಧ್ಯಯನ ಮಾಡಿದ್ರು. ಹಾಗಾಗಿ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಓದಬೇಕು ಓದಬೇಕು ಓದಬೇಕು. 21 ಗಂಟೆಗಳ ಕಾಲ ಓದ್ತಿದ್ರಂತೆ. ಮುಂದಿನ ಪುಸ್ತಕ ಪಿಟ್ಕಾಯಣ, ಅಂಕಣ ಬರಹಗಳ ಸಂಗ್ರಹ, ರಾಜಾರಾಮ್ ತಲ್ಲೂರ್ ಬರೆದಿರುವಂಥದ್ದು. ಪ್ರಶ್ನೆ:
ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅನ್ನು ನಮ್ಮ ಸಂವಿಧಾನದ ಹೃದಯ ಮತ್ತು ಆತ್ಮ, ಹಾರ್ಟ್ ಅಂಡ್ ಸೋಲ್ ಎಂದು ಕರೆದರು? ಆಯ್ಕೆಗಳನ್ನು ನೋಡೋಣ. ಆರ್ಟಿಕಲ್ 31, ಆರ್ಟಿಕಲ್ 33, ಆರ್ಟಿಕಲ್ 32, ಆರ್ಟಿಕಲ್ 34. ಮೊದಲಿಗೆ ಶಿವರಾಮ್. 34. 34 ಆಯ್ಕೆ 4. ಹೇಳಿ ಪ್ರಭಾಕರ್. ಆರ್ಟಿಕಲ್ 32. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಆರ್ಟಿಕಲ್ 32. ಈ ಉತ್ತರವನ್ನು ಪ್ರಭಾಕರ್ ಅವರು ಕೊಟ್ಟಿದ್ದಾರೆ. ಪಿಟ್ಕಾಯಣ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅನ್ನೋ ವಿಚಾರದ ಬಗ್ಗೆ ಈ ಆರ್ಟಿಕಲ್ 32 ಮಾತನಾಡುತ್ತೆ. ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ನಮ್ಮ ಸಂವಿಧಾನ. ಆ ಮೂಲಭೂತ ಹಕ್ಕುಗಳಲ್ಲಿ ಯಾವುದನ್ನಾದರೂ ಒಂದನ್ನು ಬದಲಾಯಿಸಬೇಕು ಅಂದರೆ ಅದಕ್ಕೆ ಅನುಮತಿ ಬೇಕಲ್ವ? ಅಂತಹ ಅಪರೂಪದ ಹಾಗೂ ಬಹಳ ಮುಖ್ಯವಾದ ಅನುಮತಿಯನ್ನು ಈ ಆರ್ಟಿಕಲ್ 32 ಅನ್ನೋದು ಕೊಡುತ್ತಂತೆ. ಹಾಗಾಗಿ ಈ ಮೂಲಭೂತ ಹಕ್ಕು ನಮಗೆ ಸಮಾನತೆಯ ಹಕ್ಕನ್ನು, ಸ್ವಾತಂತ್ರ್ಯದ ಹಕ್ಕನ್ನು, ಧಾರ್ಮಿಕ ಹಕ್ಕನ್ನು ಇವೆಲ್ಲವನ್ನೂ ಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕಾಗುತ್ತೆ. ಈಗ ಮುಂದಿನ ಪುಸ್ತಕ ಸ್ಮೋಕಿಂಗ್ ಝೋನ್, ಆರತಿ HN ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಅಂಬೇಡ್ಕರ್ ಅವರು ನಾಗಪುರದ ದೀಕ್ಷಾಭೂಮಿಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಅವರನ್ನು ಸುಮಾರು ಎಷ್ಟು ಜನರು ಹಿಂಬಾಲಿಸಿದರು? ಶಿವರಾಮ್ ಬಜರ್ ಒತ್ತಿದ್ದಾರೆ. ಉತ್ತರ 5 ಲಕ್ಷ ಜನ. 5 ಲಕ್ಷ. ಆಯ್ಕೆಗಳನ್ನು ನೋಡ್ತಾ ಹೋಗೋಣ. 3,60,000, 60,000, 1,60,000, 2,60,000. 3 ಹೇಳಿ ನಂಜುಂಡಪ್ಪ. 3,60,000. 3,60,000 ಉತ್ತರವನ್ನು ನೋಡೋಣ. 3,60,000 ಅನ್ನೋದು ಸರಿಯಾದ ಉತ್ತರ. ಸ್ಮೋಕಿಂಗ್ ಝೋನ್. ಆರತಿ HN ಬರೆದಂಥ ಈ ಪುಸ್ತಕವನ್ನು ನಂಜುಂಡಪ್ಪ ಅವರಿಗೆ ಕೊಟ್ಟಿದ್ದೇನೆ. ಈ ಒಂದು ವಿಚಾರವಾಗಿ ಭಿನ್ನ ಭಿನ್ನ ಉತ್ತರಗಳು ಸಿಗುತ್ತೆ. ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ರೀತಿ, ಅಂತರ್ಜಾಲದಲ್ಲಂತೂ ನಾನಾ ರೀತಿಯ ಉತ್ತರಗಳು ಸಿಗುತ್ತೆ. ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 4-5 ಆಕರಗಳನ್ನು ಪರಿಶೀಲನೆ ಮಾಡಿ ಕೊನೆಗೆ 3,60,000 ಸರಿಯಾದ ಉತ್ತರ ಅನ್ನೋ ತೀರ್ಮಾನಕ್ಕೆ ಬರಬೇಕಾಯಿತು. ಅಕ್ಟೋಬರ್ 14, 1956 ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಬಹುಶಃ ಇಡೀ ಜಗತ್ತಲ್ಲಿ ಈ ಪ್ರಮಾಣದ ಮತಾಂತರ ಹಿಂದೆ ಎಂದೂ ನಡೆದಿರಲಿಲ್ಲ ಅಂತ ಕಾಣುತ್ತೆ. ಒಂದು ಮಟ್ಟಿಗೆ ದಾಖಲೆ. ಇಷ್ಟ ಬಂದವರೆಲ್ಲ ಮತಾಂತರ ಆಗೋ ಹಾಗಿಲ್ಲ. 22 ಶಪಥಗಳನ್ನು ಹೇಳ್ತಾರೆ ಅಂಬೇಡ್ಕರ್ ಅವರು. ಈ 22 ಶಪಥಗಳನ್ನು ನಿಮ್ಮ ದೈನಂದಿನ ಬದುಕಲ್ಲಿ ಅಳವಡಿಸಿಕೊಳ್ಳುವ ಮನಸ್ಸು ನಿಮಗೆ ಇದ್ದರೆ ಮಾತ್ರ ನೀವು ಬೌದ್ಧ ಧರ್ಮವನ್ನು ಸೇರಬಹುದು, ಇಲ್ಲದಿದ್ದರೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಬಹಳ ಬಹಳ ಮುಖ್ಯವಾದದ್ದು. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಕೊಡ್ತಾ ಇದ್ದೇವೆ ಶಿವರಾಮ್ ಅವರಿಗೆ. ಸಿದ್ಧವಾಗಿದ್ದರೆ ಶಿವರಾಮ್ ಅವರು ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಅಂಬೇಡ್ಕರ್ ಅವರು ಎಷ್ಟನೆಯ ಮಗುವಾಗಿ ಹುಟ್ಟಿದರು? 13, 14? 14. ಬಾಲ್ಯದಲ್ಲಿ ಅಂಬೇಡ್ಕರ್ ಅವರ ಮನಸ್ಸನ್ನು ಕದಡಿದ ಪ್ರಾಚೀನ ಕೃತಿ ಯಾವುದು? ಭಗವದ್ಗೀತೆ, ಮನುಸ್ಮೃತಿ? ಮನುಸ್ಮೃತಿ. ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಅವರು ತಮ್ಮ ಮೊದಲ ಪದವಿಯನ್ನು ಯಾವ ಕಾಲೇಜಿನಿಂದ ಪಡೆದರು? ಪ್ರೆಸಿಡೆನ್ಸಿ ಕಾಲೇಜ್, ಎಲ್ಫಿನ್ಸ್ಟನ್ ಕಾಲೇಜ್? ಎಲ್ಫಿನ್ಸ್ಟನ್ ಕಾಲೇಜ್. ಮುಂದಿನ ಪ್ರಶ್ನೆ, ಲಂಡನ್ನಿನಲ್ಲಿ ಅಂಬೇಡ್ಕರ್ ಅವರು ಬ್ಯಾರಿಸ್ಟರ್ ಅಟ್ ಲಾ ಪದವಿಯನ್ನು ಯಾವ ಸಂಘಟನೆಯಲ್ಲಿ ಪಡೆದರು? ಗ್ರೇಸ್ ಇನ್, ಬ್ಲೂ ಇನ್? ಗ್ರೇಸ್ ಇನ್. ಮುಂದಿನ ಪ್ರಶ್ನೆ, ಬರೋಡಾ ಮಹಾರಾಜರ ಬಳಿ ಅಂಬೇಡ್ಕರ್ ಯಾವ ಕೆಲಸವನ್ನು ಮಾಡಿದರು? ಮಿಲಿಟರಿ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ? ಮಿಲಿಟರಿ ಸೆಕ್ರೆಟರಿ. ಮಿಲಿಟರಿ ಸೆಕ್ರೆಟರಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ, 14 ಸರಿಯಾಗಿದೆ. 2 ಉತ್ತರ, ಮನುಸ್ಮೃತಿ ಸರಿಯಾಗಿದೆ. 3 ಉತ್ತರ, ಎಲ್ಫಿನ್ಸ್ಟನ್ ಕಾಲೇಜ್ ಸರಿಯಾಗಿದೆ. 4 ಉತ್ತರ, ಗ್ರೇಸ್ ಇನ್ ಸರಿಯಾಗಿದೆ. 5 ಉತ್ತರ, ಮಿಲಿಟರಿ ಸೆಕ್ರೆಟರಿ ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಶಿವರಾಮ್ ಅವರು.
5 ಪುಸ್ತಕಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಪ್ರಭಾಕರ್ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಚಟ್ಪಟ್ ಚಿನ್ಕುರಳಿ 1920ರಲ್ಲಿ ಅಂಬೇಡ್ಕರ್ ಅವರು ಜಾತಿ ಪದ್ಧತಿಗಳ ಕ್ರೌರ್ಯವನ್ನು ತಿಳಿಸಲು ಯಾವ ಪತ್ರಿಕೆಯನ್ನು ಆರಂಭಿಸಿದರು? ಜನನಾಯಕ್, ಮೂಕನಾಯಕ್? ಮೂಕನಾಯಕ್. ಮುಂದಿನ ಪ್ರಶ್ನೆ. 1924ರಲ್ಲಿ ಅಂಬೇಡ್ಕರ್ ಯಾವ ಸಭಾ ಆರಂಭಿಸಿದರು? ಬಹಿಷ್ಕೃತ್ ಹಿತಕಾರಿ ಸಭಾ, ದಲಿತ ಹಿತಕಾರಿ ಸಭಾ? ಬಹಿಷ್ಕೃತ ಹಿತಕಾರಿ ಸಭಾ. ಮುಂದಿನ ಪ್ರಶ್ನೆ. ನಮ್ಮ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ? ಆರ್ಟಿಕಲ್ 17, ಆರ್ಟಿಕಲ್ 18? 18. ಹೌದಾ? ಹಾಂ. ಮುಂದಿನ ಪ್ರಶ್ನೆ. ಅಂಬೇಡ್ಕರ್ ನೆಹರು ಮಂತ್ರಿಮಂಡಲಕ್ಕೆ ಯಾವ ಕಾರಣಕ್ಕೆ ರಾಜೀನಾಮೆಯನ್ನು ನೀಡಿದರು? ದ ಹಿಂದೂ ಕೋಡ್ ಬಿಲ್, ದ ಅನ್ಟಚಬಿಲಿಟಿ ಕೋಡ್? ದ ಹಿಂದೂ ಕೋಡ್ ಬಿಲ್. ಮುಂದಿನ ಪ್ರಶ್ನೆ. ಅಮೆರಿಕದ ಯಾವ ಸಮಾಜ ಸುಧಾರಕನು ಅಂಬೇಡ್ಕರ್ ಅವರ ಬರಹಗಳಿಂದ ಪ್ರೇರಿತರಾದ? ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ನೆಲ್ಸನ್ ಮಂಡೇಲಾ? ನೆಲ್ಸನ್ ಮಂಡೇಲಾ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮೂಕನಾಯಕ್ ಸರಿಯಾಗಿದೆ. 2 ಉತ್ತರ. ಬಹಿಷ್ಕೃತ್ ಹಿತಕಾರಿ ಸಭಾ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಆರ್ಟಿಕಲ್ 17 ಆಗಿತ್ತು, 18 ಅಂತ ಹೇಳಿದರೆ. 4ನೇ ಪ್ರಶ್ನೆಗೆ ಉತ್ತರ ದ ಹಿಂದೂ ಕೋಡ್ ಬಿಲ್, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ನೆಲ್ಸನ್ ಮಂಡೇಲಾ ಅಲ್ಲ, ಮಾರ್ಟಿನ್ ಲ್ಯೂಥರ್ ಕಿಂಗ್ ಜೂನಿಯರ್ ಸರಿಯಾದ ಉತ್ತರ ಆಗಿತ್ತು. 3 ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ. ಅಂಬೇಡ್ಕರ್ ಹೆಸರಿನ ಜಿಲ್ಲೆಯು ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ಮಧ್ಯಪ್ರದೇಶ? ಮಧ್ಯಪ್ರದೇಶ. ಮುಂದಿನ ಪ್ರಶ್ನೆ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಗೌರವವನ್ನು ನೀಡಬೇಕೆಂದು ಯಾವ ಪ್ರಧಾನಿಯು ಸೂಚಿಸಿದರು? ವಿ.ಪಿ. ಸಿಂಗ್, ವಾಜಪೇಯಿ? ವಿ.ಪಿ. ಸಿಂಗ್. ಮುಂದಿನ ಪ್ರಶ್ನೆ. ಕುಡಿಯುವ ನೀರಿಗಾಗಿ ಸತ್ಯಾಗ್ರಹವನ್ನು ಮಾಡಿದರು ಅಂಬೇಡ್ಕರ್, ಅದು ಯಾವ ಹೆಸರಿನಲ್ಲಿ ಪ್ರಖ್ಯಾತವಾಗಿದೆ? ಮಹಾಡ್ ಸತ್ಯಾಗ್ರಹ, ಅಂಬೇವಾಡ್ ಸತ್ಯಾಗ್ರಹ? ಮಹಾಡ್ ಸತ್ಯಾಗ್ರಹ. ಮುಂದಿನ ಪ್ರಶ್ನೆ. ನವಬೌದ್ಧರೆಲ್ಲ ಯಾವ ಗ್ರಂಥವನ್ನು ಓದಬೇಕೆಂದು ಅಂಬೇಡ್ಕರ್ ಹೇಳಿದರು? ದ ಬುದ್ಧ ಅಂಡ್ ಹಿಸ್ ಧಮ್ಮ, ದ ಗ್ರಾಮರ್ ಆಫ್ ಅನಾರ್ಕಿ? ದಿ ಬುದ್ಧ ಅಂಡ್ ಹಿಸ್ ಧಮ್ಮ. ಮುಂದಿನ ಪ್ರಶ್ನೆ. ಅಂಬೇಡ್ಕರ್ ಅವರು ಯಾವ ವರ್ಷದಲ್ಲಿ ಮರಣಿಸಿದರು? 1946, 1956? 1956. ಮುಂದಿನ ಪ್ರಶ್ನೆ. ಬದಲು ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಹಾರಾಷ್ಟ್ರ ಆಗಿತ್ತು, ಹಳೆ ಹೆಸರು ಉಸ್ಮಾನಾಬಾದ್ ಆಗಿತ್ತು. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿ.ಪಿ. ಸಿಂಗ್ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಮಹಾಡ್ ಸತ್ಯಾಗ್ರಹ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ದ ಬುದ್ಧ ಅಂಡ್ ಹಿಸ್ ಧಮ್ಮ ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆ. 1956 ಅಂತ ಹೇಳಿದ್ರಿ, ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4 ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬರ್ತಾ ಇದೆ. ಮೊದಲಿಗೆ ಶಿವರಾಮ್ ಅವರಿಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. 2, 4, 5 ಒಟ್ಟು 12 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. 12 ಪುಸ್ತಕವನ್ನು ಸ್ವೀಕರಿಸಿ ಅಭಿನಂದನೆಗಳು. ಒಂದು ವಿಶೇಷ ಪುಸ್ತಕವನ್ನು ನಿಮಗೆ ನಾನು ಕೊಡಬೇಕು. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣಮಯ್ಯ ಮಾಸ್ಟರ್ ಮಹಾಶಯ, ತುಂಬ ಒಳ್ಳೆಯ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಅಂಬೇಡ್ಕರ್ ದಿನಾಚರಣೆಯ ಅಂಗವಾಗಿ ತಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ಚಿತ್ರಣವನ್ನು ಕೊಡುವಂಥ ಸೊಗಸಾದ ಕೃತಿ ತಮಗೆ ಕೊಟ್ಟಿದ್ದೇನೆ, ಸ್ವೀಕರಿಸಿ. ಪ್ರಭಾಕರ್ ಅವರಿಗೆ 2, 4 ಪುಸ್ತಕ ತಮಗೆ ಸಿಗ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಜೊತೆಗೆ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಅಂಬೇಡ್ಕರ್ ಅವರದು. ನಂಜುಂಡಪ್ಪ ಅವರಿಗೆ 6 ಪುಸ್ತಕ ಸಿಗ್ತಾ ಇದೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೊಗಸಾದ ಕೃತಿಯನ್ನು ತಮಗೆ ಕೊಡ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.